ತಮಿಳುನಾಡಿಗೆ ನಿತ್ಯ ಕಾವೇರಿ ನೀರು ಹರಿಸುವ ಆದೇಶ ಕನ್ನಡಿಗರನ್ನ ಮತ್ತೊಮ್ಮೆ ಕೆರಳಿಸಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಅನ್ನದಾತರು, ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದರು. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು ಅಂತ ಆಗ್ರಹಿಸಿದರು. ಇದರ ಜೊತೆಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕೆಆರ್ಎಸ್ ಮುತ್ತಿಗೆಯ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದೋಯ್ತು. ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಮಂಡ್ಯದಲ್ಲಿ ಭುಗಿಲೆದ್ದ ಆಕ್ರೋಶ. ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಸಾಥ್. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಯತ್ನ. ತಮಿಳುನಾಡಿಗೆ ದಿನಕ್ಕೆ 9,000 ಕ್ಯೂಸೆಕ್ನಂತೆ ಮತ್ತೆ 15 ದಿನಗಳ ಕಾಲ ನೀರು ಹರಿಸಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಮಂಡ್ಯದಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಅವೈಜ್ಞಾನಿಕ ಆದೇಶ ಕನ್ನಡಿಗರ ರಕ್ತ ಕುದಿಯುವಂತೆ ಮಾಡಿದೆ. ನಮ್ಮಲ್ಲೇ ಕುಡಿಯಲು ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇರುವಾಗ ತಮಿಳುನಾಡಿಗೆ ನೀರು ಹರಿಸಲು ಆದೇಶ ಮಾಡಿರುವುದು ಮಂಡ್ಯ ಹಾಗೂ ಕಾವೇರಿ ಕೊಳ್ಳದ ರೈತರನ್ನ ಕೆರಳಿ ಕೆಂಡವಾಗಿಸಿದೆ. ಶ್ರೀರಂಗಪಟ್ಟಣದಲ್ಲಿ ಅನ್ನದಾತರ ಜೊತೆಗೆ ವಿವಿಧ ಕನ್ನಡ ಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ನಮಗೆ ಕುಡಿಯಲು ನೀರು ಕೊಡದೆ ತಮಿಳುನಾಡಿಗೆ ಕೊಡ್ತಿದ್ದಾರೆ ಅಂತ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ರಸ್ತೆ ಮೇಲೆ ಹೊರಳಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಪುನಃ ಈಗ 15 ದಿನ 9,000 ಕ್ಯೂಸ್ ಅಂತ ಬಿಡಬೇಕು ಅಂತ ಹೇಳಿ ಸಿಆರ್ಬಿಡಬ್ಲ್ಯೂ ಮತ್ತು ರಾಜ್ಯ ಸರ್ಕಾರದವರೆಲ್ಲ ಹೋಗಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ವಿರುದ್ಧವಾಗಿ ಇವತ್ತು ನಮ್ಮ ಮಂಡ್ಯ ಜನತೆಗೆ ರೈತಾಪಿ ಜನಗಳು ಈಗ ಕಂಗಾಲಾಗಿದ್ದೀವಿ. ರಾಜ್ಯ ಸರ್ಕಾರ ಮತ್ತು ಸಿಡಬ್ಲ್ಯೂಆರ್ಸಿ ಸಮಿತಿ ಇದೆ, ಇವತ್ತು ರೈತರಿಗೆ ಹೊಟ್ಟೆ ಮೇಲೆ ತಣ್ಣೀರು ಹಾಕೋ ತರ ಮಾಡಿದೆ. ಯಾಕಂತ ಹೇಳಿದ್ರೆ ರೈತರಿಗೆ ಬೆಳೆ ಇಲ್ಲ. ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಖಂಡಿಸಿ ಅನ್ನದಾತರ ಹೋರಾಟಕ್ಕೆ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಸಾಥ್ ನೀಡಿದರು. ರೈತರು ಹಾಗೂ ಕನ್ನಡ ಪರ ಹೋರಾಟಗಾರರೊಂದಿಗೆ ಕೆಆರ್ಎಸ್ ಜಲಾಶಯಕ್ಕೆ ಮುತ್ತಿಗೆ ಯತ್ನಿಸಿದರು. ಈ ವೇಳೆ ಭಾರೀ ಹೈಡ್ರಾಮಕ್ಕೆ ಕಾರಣವಾಯಿತು. ಕೊನೆಗೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಯಾರು ಏನಾದರೂ ಹೇಳ್ಕೊಳ್ಳಿ, ನಾವಂತೂ ಕನ್ನಡಕ್ಕಾಗಿ ರಾಜ್ಯಕ್ಕಾಗಿ ನಮ್ಮ ಪ್ರಾಣನೇ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ನೇರವಾಗಿ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ನೀವು ತಮಿಳುನಾಡಿಗೆ ನೀರು ಬಿಡಬಾರ್ದು. ತಮಿಳುನಾಡಿಗೆ ನೀರು ಬಿಟ್ರೆ ಇಡೀ ಕರ್ನಾಟಕ ಬೆಂಕಿ ಬೀಳುತ್ತೆ. ಹೋರಾಟ ಭಾರಿ, ಯಾವ ಕಾರಣಕ್ಕೂ ನಿಲ್ಲಲ್ಲ, ಭಾರಿ ಹೋರಾಟ ಆಗುತ್ತೆ. ಮತ್ತೊಂದು ಕಡೆಗೆ ಮೈಸೂರಿನಲ್ಲಿ ಕಾವೇರಿ ನೀರಾವರಿ ನಿಗಮ ಕಚೇರಿ ಮುಂದೆ ರಾಜ್ಯ ರೈತ ಸಂಘದ ಸದಸ್ಯರು ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ. ರಾಜ್ಯ ಸರ್ಕಾರ ಕರ್ನಾಟಕದ ರೈತ ಹಿತವನ್ನು ಕಾಯಬೇಕು ಮತ್ತು ನಮ್ಮ ನಾಲೆಗಳಿಗೂ ಕೂಡ ನೀರು ಹರಿಸಬೇಕು ಅಂತ ಪಟ್ಟು ಹಿಡಿದಿರುವ ರೈತರು ಸರ್ಕಾರ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳುವವರೆಗೆ ಧರಣಿ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾವು ನಮ್ಮ ರೈತರು ಇನ್ನು ಮುಂದೆ ನಮ್ಮ ಜನಪ್ರತಿನಿಧಿಗಳನ್ನ ಕಂಡಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ನೀರು ನಮ್ಮ ಹಕ್ಕು, ನಾವು ಎಲ್ಲ ಫಸಲು ಮಾಡ್ತೀವಿ, ನಮ್ಮನ್ನು ನೀರನ್ನ ನಾವೇ ನಿರ್ವಹಣೆ ಮಾಡ್ತೀವಿ ಅನ್ನೋ ಸ್ಲೋಗನ್ನೊಂದಿಗೆ ನಾವು ಮುಂದೆ ಮಾಡಬೇಕಾಗುತ್ತೆ. ಆ ಮಟ್ಟಕ್ಕೆ ಹೋದ ರೀತಿಯಲ್ಲಿ ಶಾಂತಿಯುತವಾಗಿ ಸರ್ಕಾರ ಈ ಭಾಗದ ರೈತರನ್ನ ಉಳಿಸಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಕಾವೇರಿ ವಿಚಾರದಲ್ಲಿ ದಿನದಿಂದ ದಿನಕ್ಕೆ ಹೋರಾಟ ತೀವ್ರಗೊಳ್ಳುತ್ತಾ ಇದ್ದು, ನೀರು ಬಿಡುಗಡೆ ವಿರೋಧಿ ಪ್ರತಿಭಟನೆಗಳು ಹಾಗೂ ಕುಡಿಯುವ ನೀರಿನ ಹೊಸ ಯೋಜನೆಗಳ ವಿರುದ್ಧದ ಆಕ್ರೋಶ ಮಂಡ್ಯ ಹಾಗೂ ಮೈಸೂರು ಭಾಗದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಆದರೆ ಸರ್ಕಾರದ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕು.